ಸರಪಳಿ ಕೆಂಚರಾಯ ಸ್ವಾಮಿ ದೇವಾಲಯದಲ್ಲಿ ಹಲವಾರು ರೀತಿಯ ಕೋರಿಕೆಗಳನ್ನು ಇಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಹರಕೆಯನ್ನ ಕಟ್ಟಿಕೊಳ್ತಾರೆ. ವಿದ್ಯಾಭ್ಯಾಸದ ಸಮಸ್ಯೆ ಆಗಿರಬಹುದು ಅಥವಾ ಉದ್ಯೋಗ, ಸರಕಾರಿ ಉದ್ಯೋಗ ಹಾಗೂ ಯಾವುದೇ ರೀತಿಯ ದುಷ್ಟಶಕ್ತಿಗಳ ತೊಡಕು, ಆರೋಗ್ಯದ ಸಮಸ್ಯೆಗಳೇನಾದರೂ ಇದ್ದಲ್ಲಿ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ಅಲ್ಲಿ ದೇವರ ದರ್ಶನವನ್ನು ಪಡೆದು ಅವರ ಕೈಯಲ್ಲಾದಂತಹ ಹರಕೆಗಳನ್ನು ಹೊತ್ತುಕೊಂಡು ಹೋದಲ್ಲಿ ಸ್ವಲ್ಪ ದಿನದಲ್ಲಿಯೇ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವಂತಹ ಸ್ವಾಮಿ ಎಂದು ಹಲವಾರು ಭಕ್ತರುಗಳು ಇಲ್ಲಿ ನಂಬಿರುವಂತಹ ಉದಾಹರಣೆಗಳು ನೀವೇ ಕಾಣಬಹುದು. ಇಲ್ಲಿನ ಭಕ್ತಾದಿಗಳನ್ನ ಮಾತನಾಡಿಸಿ ಇಲ್ಲಿ ಕೇಳೋಣ ಬನ್ನಿ. ಸಣ್ಣ ಮಗನಿಗೆ ಯಾರ ಮಾಡಿಸ್ಬಿಟ್ಟು ಇರಲ್ಬೇಕಾರಲ್ಲೇ ಬಿದ್ದು ಹೋಗ್ತಾ ಇದ್ದೆ. ನಾನು ಇರ್ತಿರ್ಲಿಲ್ಲ ಹುಡುಗಂಗೆ. ಸುಮಾರು ಆಸ್ಪತ್ರೆ ಎಲ್ಲ ತಿರುಗಿ ನನಗೆ ಹಿಂಗ್ ಬಗ್ಗಕ್ಕಾಯ್ತಿರ್ಲಿಲ್ಲ. ಪೂರ್ತಿ ಆಪರೇಷನ್ ಮಾಡ್ಬೇಕು ಅಂತ ಡಾಕ್ಟರ್ ಎಲ್ಲ ಹೇಳ್ಬಿಟ್ರು. ಹಾಸ್ಪಿಟ್ಲಿಗೂ ತೋರಿಸ್ತು, ಬೇರೆ ದೇವಸ್ಥಾನಕ್ಕೆಲ್ಲ ಹೋದ್ವಿ, ಹುಷಾರಾಗ್ಲಿಲ್ಲ. ಕಾಲನ್ನ ಮುಂದಕ್ಕೆ ಹಿಡ್ದಂತ ಪರಿಸ್ಥಿತಿ ಆಯ್ತು ನಮ್ಗೆ. ಏನೇ ಕೇಳಿದ್ರು ನನ್ನ ಮನೆಗೆ ಬರಕ್ ಆಗ್ಲಿಲ್ಲ ಅಂದ್ರು ಮನೇಲಿ ಏನೇ ಕೇಳ್ಕೊಂಡ್ರು ಬರೀ ಅದ್ರ ಹೆಸರಲ್ಲಿ ಮನೇಲಿ ನೆನ್ಸ್ಕೊಂಡ್ರು ಆಗಿರೋ ಅಂತ ಕೆಲಸಗಳು ಸುಮಾರು ಇದಾವೆ. ಮನೆದೇವ್ರ 4 ತಲೆಮಾರುಗಳಿಂದ ನಮ್ಮ ಮನೆದೇವ್ರ ಆಯ್ತು ನಮ್ಗೆ ಗೊತ್ತಿಲ್ಲ. ಗೊತ್ತಾಗಿರೋ ಏನಪ್ಪಾ ಅಂದ್ರೆ ನಮ್ಮಪ್ಪ ನಮಗೆ ಕನಸಲ್ಲಿ ಬಂದು ಸೂಚನೆ ಮಾಡಿ ಈ ದಿಕ್ಕಿಗೆ ಬಪ್ಪ ನೀನು ಹೋಗ್ತಾಯ್ತು ಅಂತ ಸ್ವಾಮಿ ನನಗೆ ಕರೆದ ಈ ಸ್ಥಳಕ್ಕೆ ನಾನು ಬಂದೆ. ಕಾಲು ಹುಷಾರಿರ್ಲಿಲ್ಲ, ನನಗೆ ಸೊಂಟ ಎಲ್ಲ ಹುಷಾರಿರ್ಲಿಲ್ಲ, ಸೊಂಟ ಎಲ್ಲ ಸಿಕ್ಕಾಪಟ್ಟೆ ಪೇನ್ ಇತ್ತು, ಓಡಾಡಕ್ ಆಗ್ತಾ ಇರ್ಲಿಲ್ಲ. ನಾವಿಲ್ಲಿ ಬಂದ್ಮೇಲೆ ಒಂಚೂರು ಚೆನ್ನಾಯ್ತು ಅನ್ಕೊಳಪ್ಪ. ಅಂಗಡಿನೂ ಸರಿ ಆಯ್ತು, ಅವನ ಆರೋಗ್ಯನೂ ಚೆನ್ನಾಗಿತ್ತು. ಇಲ್ಲಿ ಬಂದ್ಮೇಲೆನೆ ನಾವು ಹುಷಾರಾಗಿತ್ತು. ಈಗ ನೀವು ಇಲ್ಲಿ ಬರಕ್ ಆಗ್ಲಿಲ್ಲ, ಬಿಡುವಿಲ್ಲ ಅಂತ ಅಂದ್ರೂ ಮನೇಲೆ ಸ್ವಾಮಿನ ನೆನೆಸ್ಕೊಂಡ್ರೆ ನಿಮ್ಗೆ ಅಲ್ಲೇ ಒಳ್ಳೇದಾಗುತ್ತೆ ಆಗಿದೆ. ಇಲ್ಲಿ ಬಂದ್ಮೇಲೆ ಯಾವುದೇ ತೊಂದರೆ ತಾಪತ್ರೆ ಇಲ್ಲದೆ ಈಗ ಆರಾಮಾಗಿದ್ದೀವಿ ಸರ್. ಇಲ್ಲಿ ಬಂದ್ಮೇಲೆ ಈಗ ಆರಾಮಾಗಿದ್ದೀನಿ. ಆಪರೇಷನ್ ಇಲ್ಲ, ಏನಿಲ್ಲ. ನಮ್ದು 4 ವರ್ಷದಲ್ಲಿ ಲಾಸ್ ಆಗ್ಬಿಟ್ಟಿದೆ. ಅದೇನೋ ನಮ್ಮ ಅಪ್ಪಂದ ನಾಳೆ ಒಂದು ಆಗಿದೆ ಕೆಲಸ, ಒಳ್ಳೇದಾಗಿದೆ ಸರ್. ಆ ನಂಬಿಕೆ ನಮಗೆ. ನಿಮ್ಗೆ ಕಷ್ಟಗಳಿರ್ಬೋದು, ಮತ್ತೆ ಅದಾದ್ಮೇಲೆ ಮಾಟ ಮಂತ್ರ, ಬಿಸ್ನೆಸ್ ಅಲ್ಲಿ ತೊಂದರೆ ಆಗಿರ್ಬೋದು, ಈ ತರ ಯಾವುದೇ ಇದ್ರೂ ಕೂಡ ಈ ಸ್ವಾಮಿ ಹತ್ರಕ್ಕೆ ಬಂದು ನೀವು ಇಲ್ಲಿ ಬೇಡ್ಕೊಂಡು ನೀವು ಇಲ್ಲಿಂದ ಹೊರಟ್ರೆ ಆ ಕೆಲಸಗಳು ನಿಮಗೆ ಸಾಧ್ಯವಾಗುತ್ತೆ. ಫೆಬ್ರವರಿ 24-25 ಜಾತ್ರೆ ಇದೆ. ಈ ಜಾತ್ರೆಯ ವಿಶೇಷತೆ ಏನು? ಇಲ್ಲಿಗೆ ಜಾತ್ರೆಗೆ ಭಕ್ತಾದಿಗಳು ಬರ್ಬೇಕು ಅಂದ್ರೆ ಇವಾಗ ನೀವ್ ಏನ್ ಹೇಳ್ತೀರಿ? ಅವತ್ತಿನ ವಿಶೇಷಗಳು ಏನೇನು ಇರುತ್ತೆ ಇಲ್ಲಿ? 24 ಶನಿವಾರ ಬರುತ್ತೆ. ಶನಿವಾರ ಸ್ವಾಮಿಗೆ ಮಹಾ ರುದ್ರಾಭಿಷೇಕ, ಸ್ವಾಮಿಯವ್ರದ್ದು ಮತ್ತೆ ತಾಯಿ ಚೌಡೇಶ್ವರಿ ಅಮ್ಮನವರಿಗೆ ಅಭಿಷೇಕ. ಚೌಡೇಶ್ವರಿ ಅಮ್ಮನವ್ರದ್ದು ಒಂದು ಪುಟ್ಟು ಗುಡಿ ಕಟ್ಟಿದೀವಿ, ಗುಡಿಗೆ ಪ್ರತಿಷ್ಠಾಪನೆ ಆಗುತ್ತೆ. ಅಮ್ಮನವರಿಗೆ ಕಳಸ, ಕೆಂಚರಾಯ ಸ್ವಾಮಿಯವ್ರದ್ದು ಉತ್ಸವ ಎಲ್ಲ ನೆರವೇರುತ್ತೆ. 25ನೇ ತಾರೀಕು ಭಾನುವಾರ ಬೆಳಗ್ಗೆ ಸ್ವಾಮಿಯವರಿಗೆ ಸೇವೆ, ಅಂದ್ರೆ ಕುರಿ ಕೋಳಿ ಕಡಿ ಅಂತದ್ದು, ಭಗವಂತಕ್ಕೆ ಬಲಿ ಕೊಡೋ ಅಂಥದ್ದು. ಅಂಥ ದಿನ ಸ್ವಾಮಿಯವರಿಗೆ ಏನೇನು ಅರ್ಕೆ ಒತ್ತಿರ್ತಾರೋ, ಇಂಥ ಕೆಲಸ ಆದ್ರೆ ಬಂದು ಕೊಟ್ಟಿರ್ತೀನಿ ಅಂತ ಅವರೆಲ್ಲರೂ ಬಂದು ಅರ್ಕೆ ಕೊಡೋ ಅಂಥದ್ದು ಸರ್. ಅಂದ್ರೆ ಈಗ ಅರ್ಕೆ ಅಂದ್ರೆ ಈಗ ವರ್ಷಕ್ಕೆ ಒಂದೇ ಸತಿ ನೀವು ಇದು ಮಾಡೋದು? ಜಾತ್ರಾ ಮಹೋತ್ಸವ ವರ್ಷಕ್ಕೆ ಒಂದೇ ಸತಿ. ಅರ್ಕೆನೂ ಕೂಡ ಹೌದು ಸತಿ ಇರುತ್ತೆ? ಇಲ್ಲ ಸರ್, ವಾರ ಡೈಲಿ ಯಾವಾಗ ಅವ್ರವ್ರಿಗೆ ಕಾರ್ಯಗಳು ಬೇಡ್ಕೊಂಡಿರ್ತಾರೆ, ಅವ್ರಿಗೆ ಯಾವ ತರ ಸ್ವಾಮಿಯಿಂದ ವರ ಸಿಕ್ಕಿರುತ್ತೆ ಹೌದು ಸರ್, ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಇವಾಗ ಬಲಿ ಕೊಡ್ತಾರೆ. ಹೌದು ಸರ್, ಈಗ ನಮಗೆ ಅರ್ಜೆಂಟ್ ಅಲ್ಲಿ ಕೆಲಸ ಆದ್ರೆ ಬೇಕು ಕೊಡ್ತೀನಿ ಅನ್ನೋರು ಇರ್ತಾರೆ. ಹಂಗೆ ಅವರಿಗೆ ಬಿಡು ದಿನ, ಅವ್ರಿಗೆ ಅನುಕೂಲ ಆದ ದಿನಗಳು ಬಂದು ಅರ್ಕೆ ಕೊಡೋಂಥದ್ದು ಕೊಡ್ತಾರೆ. ಮತ್ತೆ ಜಾತ್ರೆಯಲ್ಲಿ ಹೆಂಗಿದ್ರು ಉತ್ಸವದಲ್ಲಿ ನಮ್ಮ ತಂದೆಗೆ ನಾವು ಕಾರ್ಯ ಮಾಡೋಣ ಅನ್ನೋರು ಯಾರ್ಯಾರು ಬಂದಿರ್ತಾರೆ, ಕೆಂಚರಾಯ ಸ್ವಾಮಿಗೆ ಸೇವೆ ಮಾಡೋ ಅಂತಾರೋ ಪ್ರತಿಯೊಬ್ಬರು ಜಾತ್ರೆಗೆ ಬಂದು ಅವ್ರ ಸೇವೆ ಅವ್ರು ಮಾಡ್ತಾರೆ. ಹೌದು ಸರ್. ಓಕೆ ಸರ್. ಇವತ್ತು ನಾವು ಹಾಸನದಿಂದ 5 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಶ್ರೀ ಸರಪಳಿ ಕೆಂಚರಾಯ ಸ್ವಾಮಿ ದೇವಾಲಯಕ್ಕೆ ನಾವು ಇವತ್ತು ಬಂದಿದ್ದೀವಿ. ಇಲ್ಲಿ ಪ್ರಧಾನ ಅರ್ಚಕರಾದಂಥ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು. ಅದ್ರ ಬಗ್ಗೆ ನಿಮ್ಗೆ ಏನಾದರೂ ನಾವು ಹೇಳಬೇಕು ಅಂದರೆ, ಇವಾಗ ನಿಮಗೆ ಕಷ್ಟಗಳಿರ್ಬೋದು, ಮತ್ತು ಅದಾದಮೇಲೆ ಮಾಟ ಮಂತ್ರ ಇತ್ಯಾದಿಗಳು ಏನೇ ಆಗಿರ್ಬೋದು, ಈಗ ನಿಮಗೆ ಬಿಸ್ನೆಸ್ ಅಲ್ಲಿ ತೊಂದರೆ ಆಗಿರ್ಬೋದು, ಈ ಥರ ಯಾವುದೇ ಇದ್ರೂ ಕೂಡ ಈ ಸ್ವಾಮಿ ಹತ್ರಕ್ಕೆ ಬಂದು ನೀವು ಇಲ್ಲಿ ಬೇಡ್ಕೊಂಡು ನೀವು ಇಲ್ಲಿಂದ ಹೊರಟ್ರೆ ಆ ಕೆಲಸಗಳು ನಿಮಗೆ ಸಾಧ್ಯವಾಗುತ್ತೆ. ಈಗ ನಿಮ್ಗೆ ಯಾವುದೇ ತೊಂದರೆ ತಾಪತ್ರೆಗಳಿದ್ರು ನೀವು ಕೆಂಚರಾಯ ಸ್ವಾಮಿ ಹತ್ರಕ್ಕೆ ಬಂದ್ಬಿಟ್ಟು ನೀವು ಅಪ್ಪಣೆ ಕೇಳ್ಕೊಂಡು ಕೊಡ್ತಾರೆ. ಮತ್ತೆ ಸರಪಳಿ ಕೊಟ್ರೆ ಇಂಥ ರೀತಿ ಏನಾದ್ರು ಭಾರಿ ಕಠಿಣವಾಗಿದ್ರೆ ಸರಪಳಿನೇ ತೆಗೆದು ಕೊಟ್ಬಿಡ್ತಾರೆ. ಈ ರೀತಿ ಕಷ್ಟ ಐತೆ, ಪರಿಹಾರ ಆಗುತ್ತೆ ಅಂತ ಅವರೇನೆ ಸರಪಳಿ ತೆಗೆದು ಕೊಡ್ತಾರೆ. ಒಂದು ನಂಬಿಕೆ ನಮಗೆ. ನಾವು ಈಗ ಯಾವ ರೀತಿಲಿ ನಾನು ಇದೀನಿ ಬಂದು ಮಾಡ್ಕೊಡ್ತೀನಿ ಅಂತ ನಾವು ಯಾವ ರೀತಿ ಮನುಷ್ಯರಾಗಿ ಹೇಳ್ಬೋದು, ಆದ್ರೆ ಸ್ವಾಮಿ ಅಪ್ಪಣೆ ಮೂಲಕದಲ್ಲಿ, ಹೂವಿನ ಪ್ರಸಾದ ಮೂಲಕದಲ್ಲಿ ಬಂದು ನಿಮ್ಮ ಕಷ್ಟ ನಾನು ಪರಿಹಾರ ಮಾಡ್ತೀನಿ ಅನ್ನೋ ಒಂದು ನಂಬಿಕೆಯಲ್ಲಿ, ಹೂವಿನ ನಂಬಿಕೆಯಲ್ಲಿ ಕೊಡ್ತಾರೆ. ಅದಾದ್ಮೇಲೆ ಸರ್ ಇನ್ನೇನು ಹೇಳಕ್ ಇಷ್ಟಪಡ್ತೀರಾ ನೀವು? ಎಲ್ಲಾ ಭಕ್ತಾದಿಗಳು ಅದೇ ರೀತಿಲಿ ನೀಟಾಗಿ ನಡ್ಕೊತವ್ರೆ, ಅದೇ ರೀತಿ ಕಷ್ಟಗಳನ್ನು ಪರಿಹಾರ ಮಾಡ್ಕೊಡ್ತಾರೆ. ನಮ್ಮ ಹೆಸರು ಪುಟ್ಸ್ವಾಮಿ ಅಂತೇಳಿ ಸಕಲೇಶ್ಪುರದಿಂದ ಬಂದಿದ್ದೀವಿ. ನಮ್ಮ ಅಕ್ಕನ ಮಗ ಇವನು ತಿರುಗಾಡಂಗೆ ಇರಲಿಲ್ಲ. ಇಲ್ಲಿ
ಸುಮಾರು ಕಡೆ ಎಲ್ಲ ಹೋಗಿದ್ವಿ, ಎಲ್ಲೂ ಹುಷಾರಾಗಿರ್ಲಿಲ್ಲ. ಆಸ್ಪತ್ರೆ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ವಿ, ಎಲ್ಲೂ ಹುಷಾರಾಗಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ಸ್ವಾಮಿ ಹತ್ರ ಬೇಡಿದ ಮೇಲೆ ಒಂದು ಸ್ವಲ್ಪ ತಿರ್ಗಾಡಂಗೆ ಆಗಿದ್ದೀನಿ. ನಮಗೂ ಮನೆ ಕಡೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇಲ್ಲಿ ಬಂದ ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ನಾವು ಒಂದು ವರ್ಷದಿಂದ ಬರ್ತಿದ್ವಿ. ಒಂದು ವರ್ಷದಿಂದ ಬರ್ತಾ ಇದ್ದೀರಾ. ಈಗ ತುಂಬಾ ಆರಾಮಾಗಿ ಆರೋಗ್ಯವಾಗೆಲ್ಲ ಇದ್ದೀರಾ? ಆರೋಗ್ಯವಾಗೆಲ್ಲ ಇದ್ವಿ. ಇವನು ಅಷ್ಟೇ, ಇವನು ಇಲ್ಲಿ ಕರ್ಕೊ ಬಂದ್ಮೇಲೆ ಈಗ ಒಂದು ಸ್ವಲ್ಪ ಓಡಾಡ್ತಿದ್ದಾನೆ. ಮೊದಲೆಲ್ಲ ಕೈಲೆಲ್ಲ ಎತ್ಕೊಂಡು ಹೋಗ್ಬೇಕಿತ್ತು. ಮಂಗಳೂರು ಆಸ್ಪತ್ರೆ ಎಲ್ಲ ಹೋಗಿದ್ವಿ, ಎಲ್ಲೂ ಹುಷಾರಾಗಿರ್ಲಿಲ್ಲ. ಎಲ್ಲ ಹಾಸ್ಪಿಟ್ಲ್ಗಳನ್ನು ಸುತ್ತಿದ್ರು ಕೂಡ ನಿಮ್ಗೆ ಏನು ಹಾಸ್ಪಿಟ್ಲ್ ಕಡೆಯಿಂದ ನಿಮ್ಗೆ ಏನು ಆಗಿರ್ಲಿಲ್ಲ. ಸ್ವಾಮಿ ಹತ್ರಕ್ಕೆ ಬಂದ ತಕ್ಷಣ ನಿಮ್ಗೆಲ್ಲ ಒಳ್ಳೇದಾಗಿದೆ. ಇವತ್ತು ಅವರು ಕೂಡ ಆರಾಮಾಗಿ ಓಡಾಡಂಗ್ ಆಗಿದ್ದಾರೆ. ಓಡಾಡಂಗೆ ಆಗಿದ್ದಾರೆ. ಸರ್ ನಿಮ್ಮ ಹೆಸರು? ಸರ್ ನಮಸ್ಕಾರ, ನನ್ನ ಹೆಸರು ಅಭಿಷೇಕ್ ಅಂತ. ಅಭಿಷೇಕ್ ಅಂತ. ಹೇಳಿ ಸರ್, ನಿಮ್ಗೆ ಏನಾಗಿತ್ತು? ಸರ್ ನನ್ಗೆ ಕಾಲು ಹುಷಾರಿರ್ಲಿಲ್ಲ, ನನ್ಗೆ ಸೊಂಟ ಎಲ್ಲ ಹುಷಾರಿರ್ಲಿಲ್ಲ. ಸೊಂಟ ಎಲ್ಲ ಸಿಕ್ಕಾಪಟ್ಟೆ ಪೇನ್ ಇತ್ತು, ಓಡಾಡಕ್ ಆಗ್ತಾ ಇರ್ಲಿಲ್ಲ. ಇಲ್ಲಿಗೆ ನಾನು ಮೊಬೈಲಲ್ಲಿ ನೋಡಿದೆ, ಟಿವಿಲೆಲ್ಲ ಬರ್ತಾ ಇತ್ತು. ಟಿವಿ ನೀವು ಮೊಬೈಲ್ ಅಲ್ಲಿ ನೋಡಿದ್ಮೇಲೆ ಮೊಬೈಲ್ ಅಲ್ಲಿ ನೋಡಿದೆ, ಒಂದ್ಸತಿ ನೋಡ್ದೆ ಸ್ವಾಮಿ ನೋಡ್ಬಿಟ್ಟು ಒಂದ್ಸತಿ ಕರ್ಕೊಬಿಟ್ಟು ಬಂದೆ. ನಾನು ನಮ್ಮ ಅಕ್ಕ, ನಮ್ಮ ಅಮ್ಮ, ನನ್ನ ತಮ್ಮದಿರೆಲ್ಲ ಬಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದು, ಈಗ ದೇವಸ್ಥಾನದಿಂದ 1 ವರ್ಷದಿಂದ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ. 1 ವರ್ಷದಿಂದ 1 ವರ್ಷ ಸಾಕಷ್ಟು ಒಳ್ಳೇದಾಗಿದೆ. ಎಲ್ಲ ಹುಷಾರಾಗಿದೆ. ಈಗಲೂ ಅಣ್ಣಂದಿರು ತಮ್ಮದಿರು ಎಲ್ಲರಿಗೂ ಚೆನ್ನಾಗಿದ್ದೀವಿ. ಇಲ್ಲಿ ಬಂದ್ಮೇಲೆನೆ ನಾವು ಹುಷಾರಾಗಿತ್ತು. ಕೆಂಚರಾಯ ಸ್ವಾಮಿ ತಗ ಬಂದ್ಮೇಲೆನೆ ನಾನು ಓಡಾಡ್ತಾ ಇರೋದು. ಸತೀಶ್ ಅಂತೇಳಿ, ನಾನು ಕಟ್ಟಾಯದಿಂದ ಬರ್ತಾ ಇದ್ದೀನಿ. ನಾನು ಬರೋಕೆ ಹಿಡಿದು 5 ವರ್ಷ ಆಗಿದೆ. ದೇವ್ರ ಮೇಲೆ ನಂಬಿಕೆನೇ ಇರಲಿಲ್ಲ ನನಗೆ. ಇಲ್ಲಿ ಬಂದ್ಮೇಲೆ 5 ವರ್ಷದಿಂದ ಪೂಜೆ ಮಾಡ್ಕೊಂಡು, ದೇವ್ರು ಏನು ಹೇಳುತ್ತೆ ಆ ಕೆಲಸ ಮಾಡ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ ಸರ್ 5 ವರ್ಷದಿಂದ. ಇವಾಗ ಆರಾಮಾಗಿ ಎಲ್ಲ ಇದ್ದೀನಿ, ಚೆನ್ನಾಗಿದ್ದೀನಿ. ಭಗವಂತನ ಆಶೀರ್ವಾದ ಈಗ ನಿಮ್ಮ ಮೇಲಿದೆ. ಇದೆ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಶರತ್ ಅಂತ. ನಮ್ದು ಮಗ್ಗೆ. ನಾನು ಬರೋಕೆ ಹಿಡಿದು 8 ತಿಂಗಳಾಯ್ತು. ನಮ್ಮ ಮನೆ ದೇವರೇ ಇವರು, ಮನೆ ದೇವರು. ಇಲ್ಲಿ ಬಂದ್ಮೇಲೆ ನಮ್ಮ ಮನೆ ಕಡೆ ಎಲ್ಲ ಒಳ್ಳೇದಾಗಿ ಚೆನ್ನಾಗಿದ್ದೀವಿ ಮನೆಯವರೆಲ್ಲ. ಸರ್ ನಿಮ್ಮ ನನ್ನ ಹೆಸರು ಪುನೀತ್ ಅಂತ. ನಾನು ಬಿಕ್ಕೋಡ್ ಕಡೆಯಿಂದ ಬಂದಿರೋದು. ನಾನೊಂದು 3 ವರ್ಷದಿಂದ ಇಲ್ಲೇ ಇದ್ದೀನಿ. 3 ವರ್ಷದಿಂದ ಮುಂಚೆ ನಮಗೆ ನಮ್ಮ ಮಂದಿಯವರು ಅಂದ್ರೆ ಯಾವ್ದಂತ ಗೊತ್ತಿರ್ಲಿಲ್ಲ. ಅಣ್ಣ ಪರಿಚಯ ಆದ್ರು, ಅವ್ರ ಕಡೆಯಿಂದ ನಮ್ಮ ಮಂದಿಯವರಿಗೆಲ್ಲ ತಿಳ್ಕೊಂಡು ಇಲ್ಲಿ ಬಂದು ತುಂಬಾ ಕಷ್ಟ, ಮನೇಲಿ ತುಂಬಾ ಕಷ್ಟದಲ್ಲಿದ್ದೆ. ಈಗ ಪರವಾಗಿಲ್ಲ, ಮನೆಯೆಲ್ಲ ಚೆನ್ನಾಗಿದ್ದಾರೆ, ಹುಷಾರಾಗಿದ್ದಾರೆ. ತುಂಬಾ ತೊಂದರೆ ಇದ್ವಿ, ಎಲ್ಲ ಅವಾಗ ಹುಷಾರಿಲ್ಲಂಗೆ ಆಗೋದು ಅದು ಆಗ್ತಿತ್ತು. ಇಲ್ಲಿಗೆ ಬಂದ್ಮೇಲೆ ಯಾವುದೇ ತೊಂದರೆ ತಾಪತ್ರೆ ಇಲ್ಲದೆ ಈಗ ಆರಾಮಾಗಿದ್ದೀವಿ ಸರ್. ಹೌದು ಸರ್, ಆರಾಮಾಗಿದ್ದೀವಿ ಸರ್. ನಮಸ್ತೆ, ನಮ್ಮ ಹೆಸರು ಗೋವಿಂದರಾಜ್ ಅಂದ್ಬಿಟ್ಟು ನಮ್ಮ ಮೈಸೂರಿಂದ ಆಚೆ ಅಲಗಿನೋಡಿನ ಗ್ರಾಮದಿಂದ ಬಂದಿರೋದು ನಾವು. ನಮಗೆ ಮನೆದೇವರ 4 ತಲೆಮಾರುಗಳಿಂದ ನಮ್ಮ ಮನೆದೇವರಿಲ್ಲ ಆಯ್ತು, ನಮ್ಗೆ ಗೊತ್ತಿಲ್ಲ. ಗೊತ್ತಾಗಿರೋದು ಏನಪ್ಪ ಅಂದ್ರೆ, ನಮ್ಮಪ್ಪ ನಮಗೆ ಕನಸಲ್ಲಿ ಬಂದು ಸೂಚನೆ ಮಾಡಿ ಈ ದಿಕ್ಕಿಗೆ ಬಪ್ಪ ನೀನು ಹೋಗ್ತಾಯಿತ್ತು ಅಂತ ಸ್ವಾಮಿ ನನಗೆ ಕರೆದ ಈ ಸ್ಥಳಕ್ಕೆ ನಾನು ಬಂದೆ. ಎಲ್ರಿಗೂ ನಮ್ಮ ಇಡೀ ನಮ್ಮ ಅರ್ಧ ಊರಿಗೆ ನಮ್ಮ ಮನೆದೇವರು ಕೆಂಚರಾಯ ಸ್ವಾಮಿನೇ. ನಿಮಗೆ ಕನಸಲ್ಲಿ ಬಂದು ನಮ್ಮಪ್ಪ ನನ್ನ ಇಲ್ಲಿಗೆ ಸಾಕು, ನಿನ್ ಕಷ್ಟ ಮುಗಿಸ್ಕೊಂಡು, ಕಷ್ಟ ನೀನು ಸಾಕು, ಇನ್ನು ಬರಬೇಡ, ನನ್ನ ದಿಕ್ಕಲ್ಲಿ ಇಲ್ಲಿಗೆ ಬಾ ನೀನು ಅಂತ ಕರೆದಾಗ ಸ್ವಾಮಿ ಕರೆಕ್ಟಾಗಿ 8 ದಿವಸ ಯಾವ ದೇವಸ್ಥಾನ ಏನು ಅಂತ ಎಲ್ಲ ನನ್ನ ಕನಸಲ್ಲೇ ತೋರಿಸ್ಕೊಟ್ರು ನಮ್ಮಪ್ಪ ನಮಗೆ. ಅಲ್ಲಿ ಬಂದು ನಾನು ಗಾರೆ ಕೆಲಸ ಮಾಡಿಸೋದು, ಕಂಟ್ರಾಕ್ಟ್ ಮಾಡಿಸೋದು, ಸಣ್ಣ ಪುಟ್ಟ ಬಂದು ಮಾಡ್ತಿದ್ವಿ. ನಮ್ದು 4 ವರ್ಷದಿಂದ ಲಾಸ್ ಆಗ್ಬಿಟ್ಟಿದೆ. ಅದೇನೋ ನಮ್ಮ ಅಪ್ಪನ ನಾಳೆ ಒಂದು ಆಗಿದೆ ಕೆಲಸ, ನಾಳೆ ಹೋಗಿ ಮಾತಾಡ್ಬಿಟ್ಟು ಅದಕ್ಕೆ ಅಪ್ಪನ ತಕೊಂಡು ನಾಳೆ ಕೆಲಸ ಸ್ಟಾರ್ಟ್ ಮಾಡಿ ಸೋಮವಾರ ಅಂತ ಅನ್ಕೊಂಡಿದ್ದೀನಿ ನಾನು ನಮ್ಮ ಅಪ್ಪನ ಇದರಿಂದ. ಒಳ್ಳೇದಾಗ್ಲಿ ನಿಮ್ಗೆ. ಆಯ್ತಾ, ಇದೇ ತರ ಕೆಂಚರಾಯ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೂ ಹೀಗೆ ಇರ್ಲಿ ಎಲ್ರಿಗೂ ನಮ್ಮ ಅಪ್ಪನ ಆಶೀರ್ವಾದ. ಇಡೀ ನಾಡಲ್ಲಿ 1,000 ಜನ ಭಕ್ತರಿದ್ದಾರೆ ನಮ್ಮ ಅಪ್ಪನಿಗೆ. ಆದ್ರೆ ನಮ್ಮ ಅಪ್ಪ ಇಲ್ಲೇ ಇದ್ದಾರೆ, ಚಿಕ್ಕಮಗಳೂರಿಗೆ ಬೇಡ್ರಲ್ಲಿ ಇದ್ದಾರೆ, ಅದು ಇದು ಅಂತ ಎಲ್ಲೂ ಗೊತ್ತಿಲ್ಲ ಯಾರಿಗೂ. ನಮ್ಮ ಅಪ್ಪ ಏರ್ತವ್ರು ನೆಲೆ ಆಗಿರೋದು ನಮ್ಗೆ ಭಾಳ ಸಂತೋಷ ಆಗಿದೆ. ನಾವು ಭಾಳ ಹೆಮ್ಮೆ ಪಡ್ತೀವಿ, ನಮ್ಮ ಮನೆಯವರು ಇಷ್ಟು ಇಲ್ಲಿ ಬೆಳಿಬೇಕು ನಮ್ಮ ಆಸೆ ಚೆನ್ನಾಗಿ. ಸರ್ ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ ನನ್ನ ಹೆಸರು. ಇಲ್ಲಿ ಹಾಸನ ನಮ್ದು. ನಮಗ್ ಗೊತ್ತಿರ್ಲಿಲ್ಲ ಈ ದೇವ್ರು ಇರೋದು. ನಾವು ಸುಮಾರು ಆಸ್ಪತ್ರೆ ಎಲ್ಲ ತಿರುಗಿ, ನನಗೆ ಹಿಂಗ್ ಬಗ್ಗಕ್ಕಾಯ್ತಿರ್ಲಿಲ್ಲ. ಪೂರ್ತಿ ಆಪರೇಷನ್ ಮಾಡ್ಬೇಕು ಅಂತ ಡಾಕ್ಟರ್ ಎಲ್ಲ ಹೇಳ್ಬಿಟ್ರು. ನಾವು ದಾವಣಗೆರೆ ಎಲ್ಲ ತಿರುಗಿ ಸಾಕಾಗಿ ನಮ್ಮ ಮಿಸ್ಸಸ್ ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ಅಲ್ಲಿ ನಮ್ಮ ಮಿಸ್ಸಸ್ಗೆ ಇವ್ರು ಚೋಡಮ್ಮ ಬರುತ್ತಲ್ಲ, ಅವರು ಹೇಳಿದ್ರಂತೆ ಇಲ್ಲಿ ಬನ್ನಿ ಕೆಂಚರಾಯ ಸ್ವಾಮಿಗೆ ಅಂತ. ಅದಕ್ಕೆ ನಾವ್ ಇಲ್ಲಿ ಬಂದ್ಮೇಲೆ ಈಗ ಆರಾಮಾಗಿದ್ದೀನಿ. ಆಪರೇಷನ್ ಇಲ್ಲ, ಏನಿಲ್ಲ, ಏನಿಲ್ಲ. ಈಗ ಆರಾಮಾಗಿದ್ದೀನಿ. ಈಗ ಅಮ್ಮ ನಿಮ್ಮ ಹೆಸರು? ಪುಷ್ಪ ಅಂತ. ಈಗ ಈ ದೇವಾಲಯಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವೀಗ 3 ತಿಂಗಳಿಂದ ಬರ್ತೀವಿ ಕಣಪ್ಪ. ನಮ್ ಸಣ್ಣ ಮಗನಿಗೆ ಯಾರ ಮಾಡಿಸ್ಬಿಟ್ಟು ಇರಲ್ ಬೇಕಾರಲ್ಲೇ ಬಿದ್ದು ಹೋಗ್ತಾ ಇದ್ದೆ. ನಾನೇ ಇರ್ತಿರ್ಲಿಲ್ಲ ಹುಡ್ಗಂಗೆ, ವ್ಯಾಪಾರ ಕಡೆಗೆ ಏನಿಲ್ಲ. ಅದ್ ಹೆಂಗಿರ್ಬೇಕು, ಮತ್ತೆ ಯಾವಾಗ್ಲೂ ಜಗಳ ಆಡೋಣ. ಆಮೇಲೆ ಯಾವ ಅಂಗಡಿ ಹಾಕೊಟ್ರು ಲಾಸ್ ಮಾಡ್ಕೊಂತ ಬರೋಣ. ನಾವಿಲ್ಲಿ ಬಂದ್ಮೇಲೆ ಒಂಚೂರು ಚೆನ್ನಾಯ್ತು ಅನ್ಕಣಪ್ಪ. ಅಂಗಡಿನೂ ಸರಿ ಆಯ್ತು, ಅವನ ಆರೋಗ್ಯನೂ ಚೆನ್ನಾಗಿತ್ತು. ಅವ್ರು ಏನೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಈಗ ಚೆನ್ನಾಗಿಲ್ಲ. 6 ವರ್ಷ ಆಗಿತ್ತು, ಅವನು ಈ ಮಟ್ಟಕ್ಕೆ ಬರ್ತಾನೆ ನಾವ್ ಅನ್ಕೊಂಡೇ ಇರ್ಲಿಲ್ಲ. ಅಂದ್ರೆ ಇವಾಗ ಕೆಂಚರಾಯ ಸ್ವಾಮಿ ಹತ್ರಕ್ಕೆ ಬಂದ್ಮೇಲೆ 3 ತಿಂಗಳಿಂದ ಒಂಚೂರು ವ್ಯಾಪಾರದ ಕಡೆ ಗಮನನೂ ಇದೆ. ನಮ್ನು ಚೆನ್ನಾಗ್ ಮಾತಾಡಿಸ್ತಾನೆ. ಇದುವರೆಗೂ ಮಾತಾಡಿಸ್ತಿರ್ಲಿಲ್ಲ, ಮನೆಗೂ ಬರ್ತಿರ್ಲಿಲ್ಲ.
ಹುಡುಗರ ಜೊತೆ ರೂಮ್ ಮಾಡ್ಕೊಂಡು ಹುಡುಗರ ಜೊತೆ room ಸಪ್ರೇಟ್ ಮಾಡ್ಕೊಂಡು ಅಲ್ಲೇ ಆಗಿದ್ದೆ, ಇರೋದು separate ಅಲ್ಲೇ ಆಗಿ. ಇದ್ಬಿಟ್ಟಿದ್ದೆ. ನಮ್ಮನ್ನ ಮಾತಾಡ್ಸಲಿಲ್ಲ. ನನ್ನ ದೊಡ್ಡ ಮಗನು ಇಲ್ಲಿ ಬಂದ್ಮೇಲೆ ಮಾತಾಡಿಸ್ತಾನೆ, ವ್ಯಾಪಾರನೂ ಮಾಡ್ತಾನೆ, ನಮ್ ಖರ್ಚುನು ನೋಡ್ಕೊಂತಾನೆ. ಈಗೆಲ್ಲ ಒಳ್ಳೇದಾಗಿದೆ. ಈಗ ಕಡಪ. ನಿಮ್ಮ ಹೆಸರು? ವಿದ್ಯಾ ಸರ್. ವಿದ್ಯಾ ಅಂತ. ಇಲ್ಲಿಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಸುಮಾರು ಇದ್ದೀರಾ? 2 ವರ್ಷ ಆಯ್ತು 2 ವರ್ಷದಿಂದ ಬರ್ತಾ ಇದ್ದೀರಾ. ಈಗ ನಿಮ್ಮ ಅನಿಸಿಕೆಗಳು ಯಾವ ತರ ಇದೆ ಇವಾಗ? ನಾವು ಬಂದಾಗ ನೋಡಿದಕ್ಕೂ ಈಗ ನೋಡಿದಕ್ಕೂ ತುಂಬಾ ಇದೆ. ಅದ್ರಲ್ಲೂ ನಮ್ಮ ಮನೆ ಆಗಿರ್ಬೋದು, ನನ್ನ ಡ್ಯೂಟಿ ವಿಷಯ ಆಗಿರ್ಬೋದು, ಎಲ್ಲದರಲ್ಲೂ ಸಕ್ಸಸ್ ಆಗಿದೆ. ಏನೇ ಕೇಳಿದ್ರು ನನ್ನ ಮನೆಗೆ ಬರೋಕ್ಕಾಗಲಿಲ್ಲ ಅಂದ್ರೂ ಮನೇಲಿ ಏನೇ ಕೇಳ್ಕೊಂಡ್ರು, ಬರೀ ಅದ್ರ ಹೆಸರು ಹೇಳಿ ಮನೇಲಿ ನಿಲ್ಸ್ಕೊಂಡ್ರು ಆಗಿರೋಂಥ ಕೆಲಸಗಳು ಸುಮಾರು ಇದಾವೆ. ಇನ್ನು ಮುಂದೆ ಆಗ್ತಾ ಇದಾವೆ, ಕೆಲವು ಆಗಿದಾವೆ. ಸುಮಾರು ನಾನು ಕೇಳ್ಕೊಂಡಿರೋ ಇದುವರೆಗೂ ಯಾವ್ದು ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಪ್ರತಿಯೊಂದು ಆಗಿದೆ. ಅಂದ್ರೆ ಈಗ ನೀವು ಇಲ್ಲಿ ಬರಕ್ ಆಗ್ಲಿಲ್ಲ, ಬಿಡುವಿಲ್ಲ ಅಂತ ಅಂದ್ರೂ ಮನೇಲೆ ಸ್ವಾಮಿನ ನೆನೆಸ್ಕೊಂಡ್ರೆ ನಿಮ್ಗೆ ಅಲ್ಲೇ ಒಳ್ಳೇದಾಗುತ್ತೆ. ಆಗಿದೆ ಆಗಿದೆ. ನಾನು ಇವಾಗ ಕೇಳ್ಕೊಂಡು ಒಂದು 1 ಅವರ್ ಆಗಿ 2 ಅವರ್ ಆಗಿ ನಾನು ಡ್ಯೂಟಿಗೆ ಹೋದ್ಮೇಲೂ ಸುದ್ದಿಗಳು ಬಂದಿದ್ದಾವೆ, ಆಗಿದ್ದಾವೆ ನನಗೆ. ಅಂದ್ರೆ ಈಗ ದೇವಸ್ಥಾನದಿಂದ ನಿಮ್ಗೆಲ್ಲ ಒಳ್ಳೇದಾಗ್ತದೆ. ಎಲ್ಲ ಒಳ್ಳೇದಾಗ್ತದೆ. ನಾನು ವಾರ ಬರ್ತೀನಿ, ಎಲ್ಲ ಒಳ್ಳೇದಾಗ್ತದೆ. ಹೆಸರು ಲಕ್ಷ್ಮಿ ಅಂತ, ಎಳಗದಲ್ಲಿ ನಮ್ಮೂರು. ನನಗೆ ತುಂಬ ಹುಷಾರಿಲ್ದಂಗೆ ಆಗಿತ್ತು. ತುಂಬ ಹಾಸ್ಪಿಟ್ಲಿಗೂ ತೋರಿಸ್ತು, ಬೇರೆ ದೇವಸ್ಥಾನಕ್ಕೆಲ್ಲ ಹೋದ್ವಿ, ಹುಷಾರಾಗ್ಲಿಲ್ಲ. ಕಾಲನ್ನ ಮುಂದಕ್ಕೆ ಹಿಡ್ದಂತ ಪರಿಸ್ಥಿತಿ ಆಯ್ತು ನಮ್ಗೆ. ನನಗೆ ಯಾರೋ ಹೇಳಿದ್ರು ದೇವಸ್ಥಾನ ಇಲ್ಲಿದೆ ತೇಜೂರಲ್ಲಿ, ಹೋಗಿ ಒಳ್ಳೇದಾಗುತ್ತೆ ಅಂತ. ನಾನು ಬಂದಿದ್ದು ಒಂದೇ ಒಂದ್ಸಲ. ಆ ಭಗವಂತ ನನಗೆ ಎಲ್ಲಾದ್ರೂ ಹುಷಾರು ಮಾಡಿ, ನಾನು ಅಂಗನವಾಡಿಗೆ ಹೋಗ್ತಾ ಇರೋದು, ಅಂಗನವಾಡಿಗೂ ಹೋಗಕ್ಕಾಗ್ತಿರ್ಲಿಲ್ಲ. ಈಗ ಒಳ್ಳೇದಾಗಿದೆ. ಆ ಭಗವಂತನ ಸತ್ತಿಂದ ಆ ಕೃಪೆಯಿಂದ ನನಗೆ ತುಂಬ ಚೆನ್ನಾಗಿ ನಡೆಯೋಂಥ ಶಕ್ತಿ ಕೊಟ್ಟಿದ್ದಾನೆ. ನನಗೆ ಒಳ್ಳೇದಾಗಿದೆ ಸರ್, ಆ ನಂಬಿಕೆ ನಮಗಿದೆ. ಇದೇ ತಿಂಗಳು 24-25ನೇ ತಾರೀಕು ಕೆಂಚರಾಯ ಸ್ವಾಮಿ ಅವರ ಜಾತ್ರೆ ಉತ್ಸವ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಬರಬೇಕು ಅಂತ ಎಲ್ಲರಲ್ಲಿ ನಾವು ಕೇಳ್ಕೊತಾ ಇದ್ದೀವಿ.